ಖೈದಿ ಪ್ರಜ್ವಲ್ ರೇವಣ್ಣಗೆ ಗುಡ್ ನ್ಯೂಸ್ ಸಿಗುತ್ತಾ? ಪ್ರಜ್ವಲ್ ರೇವಣ್ಣ ಬೇಡಿಕೆಗೆ ಈಗ ಕೋರ್ಟ್ ಅಸ್ತು ಅಂದಿದೆ. ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ಈಗ ಕೋರ್ಟ್ ನೀಡಿರುವಂಥದ್ದು. ಖಡಕ್ ಸೂಚನೆಯೊಂದಿಗೆ ಕೋರ್ಟ್ ಆದೇಶ ನೀಡಿದೆ. ನೋಡಿ, ಖೈದಿ ಪ್ರಜ್ವಲ್ ರೇವಣ್ಣಗೆ ಗುಡ್ ನ್ಯೂಸ್ ಇದು. ಅಂದರೆ ಕುಟುಂಬ ಸದಸ್ಯರನ್ನ ಭೇಟಿ ಮಾಡಲು ಅವಕಾಶವನ್ನ ನೀಡ್ತಾ ಇರುವಂಥದ್ದು. ಪ್ರಜ್ವಲ್ ರೇವಣ್ಣ ಬೇಡಿಕೆಗೆ ಈಗ ಕೋರ್ಟ್ ಅಸ್ತು ಅಂತ ಹೇಳಿದೆ. ಕುಟುಂಬ ಸದಸ್ಯರ ಭೇಟಿಗೆ ಕೋರ್ಟ್ ಈಗ ಅವಕಾಶವನ್ನ ನೀಡಿದೆ. ಖಡಕ್ ಸೂಚನೆಯೊಂದಿಗೆ ಕೋರ್ಟ್ ಆದೇಶವನ್ನ ನೀಡಿದೆ. ಬಹುದಿನಗಳಿಂದ ಕಾದು ಕುಳಿತಿದ್ದಂತಹ ಪ್ರಜ್ವಲ್ ರೇವಣ್ಣ ಕುಟುಂಬಸ್ಥರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಕಾದು ಕುಳಿತಿದ್ರು. ಕೊನೆಗೂ ಕೂಡ ನೆರವೇರಲಿದೆ ಖೈದಿ ಪ್ರಜ್ವಲ್ ರೇವಣ್ಣರ ಆಸೆ. ಪ್ರಜ್ವಲ್ ರೇವಣ್ಣಗೆ ಜೈಲಿನ ಒಳ ಸಂದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ. ಕುಟುಂಬಸ್ಥರು ಸ್ನೇಹಿತರ ಒಳ ಸಂದರ್ಶನಕ್ಕೆ ಅನುಮತಿಯನ್ನ ಈಗ ಕೋರ್ಟ್ ನೀಡಲಾಗಿರುವಂಥದ್ದು. ಇನ್ನು ಸಾಕಷ್ಟು ದಿನಗಳಿಂದ ಕಾದಿದ್ರು ಪ್ರಜ್ವಲ್ ರೇವಣ್ಣ ಇದೇ ವಿಚಾರಕ್ಕೆ. ಈಗ ಪ್ರಜ್ವಲ್ ರೇವಣ್ಣ ಬೇಡಿಕೆಗೆ ಕೋರ್ಟ್ ಅಸ್ತು ಅಂತ ಹೇಳಿರುವಂಥದ್ದು. ಅಂದರೆ ಖಡಕ್ ಸೂಚನೆಯೊಂದಿಗೆ ಕೋರ್ಟ್ ಆದೇಶ ನೀಡಿದೆ. ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ಈಗ ಕೋರ್ಟ್ ನೀಡಿರುವಂಥದ್ದು. ಬಹುದಿನಗಳಿಂದ ಕಾದು ಕುಳಿತಿದ್ರು ಪ್ರಜ್ವಲ್. ಅಂದರೆ ಕುಟುಂಬಸ್ಥರನ್ನ ಭೇಟಿ ಆಗಬೇಕು, ಇದಕ್ಕೆ ಅವಕಾಶ ಸಿಗುತ್ತಾ ಅಂತ ಪ್ರಜ್ವಲ್ ರೇವಣ್ಣ ಕಾದಿದ್ರು. ಈಗ ಕೊನೆಗೂ ಕೂಡ ಪ್ರಜ್ವಲ್ ರೇವಣ್ಣ ಬೇಡಿಕೆಗೆ ಅಸ್ತು ಅಂತ ಹೇಳಿದೆ ಕೋರ್ಟ್. ಅಂದರೆ ಕುಟುಂಬಸ್ಥರನ್ನ ಭೇಟಿ ಆಗಬಹುದು. ಅದು ಖಡಕ್ ಸೂಚನೆಯೊಂದಿಗೆ ಕೋರ್ಟ್ ಆದೇಶವನ್ನ ನೀಡಿರುವಂಥದ್ದು. ಕೊನೆಗೂ ಕೂಡ ಬಂದಿ ಖೈದಿ ಪ್ರಜ್ವಲ್ ಆಸೆ ಈಡೇರಲಿದೆ. ಪ್ರಜ್ವಲ್ ರೇವಣ್ಣಗೆ ಜೈಲಿನ ಒಳ ಸಂದರ್ಶನಕ್ಕೆ ಅವಕಾಶವನ್ನ ಈಗ ನೀಡಲಾಗಿರುವಂಥದ್ದು. ಅಂದರೆ ಕುಟುಂಬಸ್ಥರು ಸ್ನೇಹಿತರು ಅವರನ್ನು ಭೇಟಿ ಆಗಬಹುದಾಗಿದೆ. ಈಗ ಇದು ತುಂಬ ಬಹುದಿನಗಳಿಂದ ಇದ್ದಂತಹ ಬೇಡಿಕೆ. ಕೋರ್ಟ್ಗೆ ಬೇಡಿಕೆಯನ್ನು ಇಟ್ಟಿದ್ರು. ಅಂದರೆ ಕುಟುಂಬಸ್ಥರು ಸ್ನೇಹಿತರನ್ನ ಭೇಟಿಯಾಗಲು ಈಗ ಕೊನೆಗೂ ಅಸ್ತು ಅಂತ ಹೇಳಿರುವಂಥದ್ದು ಕೋರ್ಟ್. ಅಂದರೆ ಖಡಕ್ ಒಂದು ಸೂಚನೆಯೊಂದಿಗೆ ಕೋರ್ಟ್ ಆದೇಶವನ್ನು ನೀಡಿದೆ. ಪ್ರಜ್ವಲ್ ರೇವಣ್ಣರವರಿಗೆ ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ನೀಡಿರುವಂಥದ್ದು. ಏನು ಖಡಕ್ ಸೂಚನೆಯೊಂದಿಗೆ ಕೋರ್ಟ್ ಆದೇಶವನ್ನ ನೀಡಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಅಗ್ರಹಾರ ಜೈಲಿನಲ್ಲಿರುವಂಥದ್ದು. ಅಂದರೆ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಕುಟುಂಬಸ್ಥರ ಭೇಟಿಗಾಗಿ ಕೋರ್ಟ್ ಮೊರೆ ಹೋಗಿದ್ರು. ಅಂದರೆ ಕೋರ್ಟ್ಗೆ ಕೇಳಿದ್ರು, ಅನುಮತಿಯನ್ನ ಕೇಳಿದ್ರು. ಇದೀಗ ಕೊನೆಗೂ ಕೋರ್ಟ್ ಅಸ್ತು ಅಂತ ಹೇಳಿದೆ. ಜನಪ್ರತಿನಿಧಿಗಳ ಕೋರ್ಟ್ ಮೊರೆ ಹೋಗಿದ್ದಂತಹ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಈಗ ಕೋರ್ಟ್ ನಡೆಸಿರುವಂಥದ್ದು. ಬಳಿಕ ಪ್ರಜ್ವಲ್ ರೇವಣ್ಣ ಮನವಿಗೆ ಕೋರ್ಟ್ ಒಪ್ಪಿಗೆಯನ್ನ ಸೂಚಿಸಿದೆ. ಕುಟುಂಬಸ್ಥರ ಭೇಟಿಗೆ ಕೋರ್ಟ್ ಈಗ ಅವಕಾಶವನ್ನ ನೀಡಿರುವಂಥದ್ದು. ಕುಟುಂಬಸ್ಥರನ್ನ ಭೇಟಿ ಮಾಡಬಹುದಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈಗ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ಭೇಟಿಯ ದಿನಾಂಕವನ್ನ ನಿರ್ಧರಿಸಲಿದೆ ಜೈಲು ಆಡಳಿತ. ಅಂದರೆ ಜೈಲು ಆಡಳಿತವೇ ದಿನಾಂಕವನ್ನು ನಿಗದಿ ಮಾಡುತ್ತೆ. ಭೇಟಿಯ ವೇಳೆ ಕಾರಾಗೃಹ ನಿಯಮ ಪಾಲನೆಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಜೈಲು ಆಡಳಿತದ ನಿರ್ಧಾರ ಪಾರದರ್ಶಕವಾಗಿರಬೇಕು. ಏನು ಡೇಟ್ ಫಿಕ್ಸ್ ಮಾಡ್ತಾರೆ ಅದು ಪಾರದರ್ಶಕವಾಗಿರಬೇಕು. ಅವಕಾಶ ನಿರಾಕರಿಸಿದ್ರೆ ಸೂಕ್ತ ಕಾರಣವನ್ನ ನೀಡಬೇಕು. ಏನು ಕಾರಣ ಅಂತ, ಅಪರಾಧಿಗೆ ಸೂಕ್ತ ಕಾರಣವನ್ನ ನೀಡಬೇಕು ಅಂತ ಕೋರ್ಟ್ ಈಗ ತಿಳಿಸಿದೆ. ಜೈಲಾಧಿಕಾರಿಗಳಿಗೆ ಕೋರ್ಟ್ನಿಂದ ಖಡಕ್ ನಿರ್ದೇಶನವನ್ನ ನೀಡಿರುವಂಥದ್ದು. ನೋಡಿ, ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗ ಅರ್ಜಿ ವಿಚಾರಣೆಯನ್ನು ನಡೆಸಿದೆ. ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನು ಸಲ್ಲಿಸಿದ್ರು ಕುಟುಂಬಸ್ಥರ ಭೇಟಿಗಾಗಿ. ಈಗ ಅರ್ಜಿ ವಿಚಾರಣೆ ನಡೆದಿದ್ದು ಪ್ರಜ್ವಲ್ ರೇವಣ್ಣ ಮನವಿಗೆ ಕೋರ್ಟ್ ಒಪ್ಪಿಗೆಯನ್ನು ನೀಡಿದೆ. ಅಂದರೆ ಅವರ ಕುಟುಂಬಸ್ಥರನ್ನ ಭೇಟಿ ಆಗಬಹುದು. ಆದರೆ ದಿನಾಂಕ ನಿಗದಿಯನ್ನು ಜೈಲಧಿಕಾರಿಗಳು ಮಾಡುವಂಥದ್ದು ಪಾರದರ್ಶಕವಾಗಿ. ಒಂದು ವೇಳೆ ಅದನ್ನು ನಿರಾಕರಿಸಿದ್ರು ಕೂಡ ಅದಕ್ಕೆ ಏನು ಸೂಕ್ತ ಕಾರಣ ಅನ್ನುವಂಥದ್ದನ್ನು ತಿಳಿಸಬೇಕಾಗುತ್ತೆ. ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಖಡಕ್ ಸೂಚನೆಯನ್ನು ನೀಡಿದೆ. ಭೇಟಿ ದಿನಾಂಕವನ್ನು ನಿರ್ಧರಿಸಲು ಜೈಲಾಡಳಿತಕ್ಕೆ ತಿಳಿಸಿರುವಂಥದ್ದು. ಭೇಟಿಯ ವೇಳೆ ಕಾರಾಗೃಹ ನಿಯಮವನ್ನು ಪಾಲನೆ ಮಾಡಬೇಕು ಅಂತ ಸೂಚನೆ ನೀಡಿದೆ. ಏನೆಲ್ಲ ಒಂದು ಪಾಲನೆಗಳಿದೆ ಅದನ್ನು ಪಾಲಿಸಬೇಕಾಗಿದೆ. ಜೈಲಾಡಳಿತದ ಸೂಚನೆಗಳೇನಿದೆ ಅದನ್ನು ಪಾಲಿಸಬೇಕಾಗಿದೆ. ಅವಕಾಶವನ್ನು ಒಂದು ವೇಳೆ ನಿರಾಕರಿಸಿದರೆ ಅದಕ್ಕೆ ಸೂಕ್ತ ಕಾರಣವನ್ನು ನೀಡಬೇಕು. ಭೇಟಿ ಅವಕಾಶಕ್ಕೆ ನಿರಾಕರಿಸಿದರೆ ಅದಕ್ಕೆ ಸರಿಯಾದಂತಹ ಕಾರಣ ನೀಡಬೇಕು. ಅಪರಾಧಿಗೆ ಸೂಕ್ತ ಕಾರಣವನ್ನು ನೀಡಬೇಕು ಅಂತ ಹೇಳಿ ಕೋರ್ಟ್ ಈಗ ತಿಳಿಸಿರುವಂಥದ್ದು. ಜೈಲಾಧಿಕಾರಿಗಳಿಗೆ ಖಡಕ್ ನಿರ್ದೇಶನವನ್ನು ನೀಡಿದೆ. ಅಂದರೆ ಕುಟುಂಬಸ್ಥರ ಭೇಟಿಗೆ ದಿನಾಂಕವನ್ನು ಜೈಲಾಡಳಿತವೇ ನಿರ್ಧಾರ ಮಾಡಬೇಕು. ಜೊತೆಗೆ ಏನು ನಿಯಮಗಳಿದೆ ಅದನ್ನು ಪಾಲಿಸಬೇಕಾಗಿದೆ. ಒಂದು ವೇಳೆ ಭೇಟಿಯ ಅವಕಾಶಕ್ಕೆ ನಿರಾಕರಿಸಿದರೆ ಅದಕ್ಕೆ ಸೂಕ್ತ ಕಾರಣವನ್ನು ಅಂದರೆ ಪ್ರಜ್ವಲ್ ರೇವಣ್ಣರವರಿಗೆ
ಜೈಲಾಡಳಿತ ತಿಳಿಸಬೇಕಾಗಿದೆ.